ನಮಸ್ಕಾರ ಎಲ್ರಿಗೂ. ಅದು ಸ್ಪೆಷಲಿ ಕೊಟ್ಟೂರು ಜನತೆಗೆ. ನಾವು ಇತ್ತೀಚೆಗಷ್ಟೇ ಕೊಟ್ಟೂರು ಕಾರ್ತಿಕೋತ್ಸವ ನೋಡಿಕೊಂಡು ಮೊನ್ನೆ ತಾನೇ ಬಂದ್ವಿ. ಸೊ ನಮ್ಮ ಉದ್ದೇಶ ಇದ್ದಿದ್ದು, ನಾವು ಕೊಟ್ಟೂರು ಬಾಯ್ಸ್ 3 ಜನ ಯಾವಾಗ ಸೇರಿದ್ರು ಹಳೆ ನೆನಪುಗಳು, ಕೊಟ್ಟೂರಿನ ಹಳೆ ನೆನಪುಗಳನ್ನ ಮೆಲುಕಾಗ್ತಾ ಇದ್ವಿ. ಈ ಸಲ ಕಾರ್ತಿಕೋತ್ಸವ ನೋಡಿ ಅಲ್ಲಿ ಕಾರ್ತಿಕೋತ್ಸವದಲ್ಲಿ ನಾವು ಓಡಾಡಿದ ಬಾಲ್ಯದ ಓಣಿಗಳಲ್ಲಿ ಓಡಾಡಿ ಏನೆಲ್ಲ ಚೇಂಜ್ ಆಗಿದೆ ಎಲ್ಲ ನೋಡಿಕೊಂಡು ಹಳೆ ನೆನಪುಗಳನ್ನ ಮೆಲುಕಾಗ್ತಾ, ಸೊ ರಾತ್ರಿ ಜರುಗುವ ದೀಪೋತ್ಸವ ಆಮೇಲೆ ರಥೋತ್ಸವವನ್ನು ನೋಡಿ, ಆಮೇಲೆ ವಿಜೃಂಭಣೆಯಿಂದ ನಮ್ಮ ಏನು ಸಮಳ ನುಡಿಸೋದು ಆಗಲಿ, ಆಮೇಲೆ ನಂದಿ ಕೋಲು ಕುಣಿಯೋದಾಗಲಿ, ಸೊ ಹತ್ತಿರದಿಂದ ವಿಡಿಯೋ ಮಾಡಬೇಕಂತ, ಎಷ್ಟೇ ರಶ್ ಇದ್ದರೂ ಹತ್ತಿರ ಹೋಗಿ ಹತ್ತಿರದಿಂದ ವಿಡಿಯೋ ಮಾಡಬೇಕಂತ ಬಹಳ ಆಸೆ ಇತ್ತು. ಸೊ ಅದನ್ನು ಮಾಡಿದ್ದೀವಿ. ಸೊ ಯಾರು ನೋಡಿಲ್ಲೋ ಅದೆಲ್ಲ ನೋಡಿ ನೀವೇ ಅಲ್ಲಿ ಹೋಗಿ ನೋಡಿದ ಹಾಗೆ ಆಗುತ್ತೆ. ಸೊ ಇದು ಸ್ವಲ್ಪ ಲೆಂಗ್ತಿ ವಿಡಿಯೋ ಆಗಿದೆ, ಯಾವುದೂ ಡಿಲೀಟ್ ಮಾಡ್ತಾ ಇಲ್ಲ ನಾವು. ಸೊ ಯಾಕಂದರೆ ಇದು ನೋಡಿಲ್ಲದೆ ಇರೋರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಹೇಗಿದೆ. ಸೊ ನಮ್ಮ ಭಾವನೆಗಳು ನಿಮ್ಮ ಭಾವನೆಗಳು ಆಗಿದ್ರೆ ಸ್ವಲ್ಪ ಭಾವನೆಗಳನ್ನ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೊಟ್ಟೂರು ಬಾಯ್ಸ್, ವಿ ಆರ್ ಕಮಿಂಗ್ ಫಾರ್ ಕೊಟ್ಟೂರೇಶ್ವರ ಕಾರ್ತಿಕ. ನಾಳೆ ಎಲ್ಲರೂ ಇದಕ್ಕೆ ಕಾರ್ತಿಕ ತೊಟ್ಲು ಮಠದ ಹತ್ರ ಸಿಗೋಣ. ಜಾತ್ರೆ ಜರ್ನಿ ವಿಡಿಯೋ ಮಾಡ್ತಾ ಇಲ್ಲ, ಬಿಕಾಸ್ ಅದು ಎಲ್ಲ ತುಂಬ ಲೆಂಗ್ತಿ ಆಗುತ್ತಂತ. ಸೊ ನಾವು ಅಲ್ಲಿ ಒಂದು ಪ್ಲೇಸಿಂದ ಮಾಡ್ತಾಯಿದ್ದೀವಿ. ಬೆಂಗಳೂರಿಂದ ಬರ್ತಾ ಡೊಣ್ಣಳ್ಳಿ ಕ್ರಾಸ್, ಇದು ಡೊಣ್ಣಳ್ಳಿ ಕ್ರಾಸ್ ಓಪನಿಂಗ್ ಐತೆ. ಡೊಣ್ಣಳ್ಳಿ ಕ್ರಾಸ್ ಸಿಕ್ಕರೆ ನಮ್ಮ ಕೊಟ್ಟೂರು ಒಂದಷ್ಟೇ ಖುಷಿ. ಹಿಂಗಿರೆ ಇಲ್ಲಿಂದ ಡೊಣ್ಣಳ್ಳಿ ಕ್ರಾಸ್ ನೋಡಿ, ಡೊಣ್ಣಳ್ಳಿ ಕ್ರಾಸ್ ಇದೆ. ಇನ್ನೇ ಇಲ್ಲಿಂದ ಕೊಟ್ಟೂರು 40 ಕಿಲೋಮೀಟರ್, ಆದರೂ ಕೊಟ್ಟೂರು ಇಲ್ಲಿಂದ 50, ಕೊಟ್ಟೂರು ಬಂದಷ್ಟೇ ಖುಷಿ. ಅಲ್ಲಿ ಇಲ್ಲಿಂದ ಅಲ್ಲೇ ನಮ್ಮ ವಾಸನೆ, ಸೊಗಡು, ತಿಪ್ಪಿಗಳು, ಜನ. ಆ ಕಡೆ ಜಗಳೂರಿಂದ ಜಗಳೂರು ಲೇಕ್ ಫಸ್ಟ್ ಟೈಮ್ ನಾವು ತುಂಬಿರೋದು ನೋಡ್ತಾ ಇರೋದು. ಇಲ್ಲಿ ನಮ್ಮ ಅದೃಷ್ಟ ಕೊಟ್ಟೂರೇಶ್ವರ ಕೃಪಾ ಕಟಾಕ್ಷ. ಜಗಳೂರು ಲೇಕ್ ತುಂಬಿ ಕೋಡಿ ಬಿದ್ದ ಹರಿತಾ ಇದೆ. ಇದೇ ಫಸ್ಟ್ ಟೈಮ್ ನಾವು ನೋಡಿದ್ವಿ. ಅಲ್ಲಿ ನಿಲ್ಲಿಸಿ ಸ್ವಲ್ಪ ತುಂಬಿ. ಅಷ್ಟೆಲ್ಲ ಬೆಂಗಳೂರಿಂದ ಬಂದಿಯಲ್ಲ, ಇಲ್ಲಿ ನೋಡಿ ಯಾವ್ದು 25-30 ವರ್ಷದಾಗ ಅದು ಅಲ್ಲ, ಮಳೆಗಾಲದಾಗ ನೋಡ್ತೀವಿ. ಅಲ್ಲ, ಬೆಂಗಳೂರು ಕಡೆ ತುಂಬ ಹೌದು. ಆಮೇಲೆ ಈ ಥರ ಇದು ಕೋಡಿ ಬಿದ್ದಾಗ ಹಿಂಗೆ ಹರಿಯುತ್ತಂತ ಗೊತ್ತೇ ಇಲ್ಲ ನಮಗೆ. ಇದೇ ಕೋಡಿ ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ಕೋಡಿ ಅಂತ? ನೀರು ನಿಂತ್ಕೊಂಡಿರೋದು ನೋಡಿದ್ವಿ, ಆದ್ರೆ ಹಿಂಗೆ ಕೋಡ್ ಬಿದ್ದು ಹಿಂಗೆ ರೋಡ್ನಾಗಿಂದ ಹರಿತಂತ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ. ಸೂಪರ್. ಮಧ್ಯಾಹ್ನ ನಮ್ಮ ಲೋಕಿಯವರ ಮನೆಯಲ್ಲಿ ಭರ್ಜರಿ ಭೋಜನ ಆಯಿತು. ಥ್ಯಾಂಕ್ ಯು ಲೊಕೇಶನ್. ಮುಂದೆ PC ಪ್ರಭುವರ ಮನೆ, ಉಜ್ಜಿನಿ ಸರ್ಕಲ್, ಭದ್ರೇರ ಮನೆ. ಉಜ್ಜಿನಿ ಸರ್ಕಲ್ ಚಾನಲ್ಗೆ ಎಲ್ಲ A to Z. ನಾನು ವಾಟ್ಸ್ಆಪ್ ಗ್ರೂಪಿಗೆ ಬಿಡ್ತೀನಿ ಅಂತ. ಇಲ್ಲ, ವಾಟ್ಸ್ಆಪ್ ಗ್ರೂಪಿಗೆ ಸಾಕು, ಫೈಲ್ ಕಳ್ಸಕ್ಕಾಗಲ್ಲ. ಅದು ಕಳ್ಸಕ್ಕಾಗಲ್ಲ. ಎಪಿಸೋಡ್ ಮಾಡಿ ಹಂಗಾಗಲ್ಲ. ಇದು ಯೂಟ್ಯೂಬ್ನ ಫುಲ್ ಐತೆ ನೋಡಿ, A to Z ಐತೆ. ನಮ್ಮ ಅಂಗಡಿ ಚೌಡಪ್ಪ ಲಾಸ್ಟ್ ಟೈಮ್ ಅಂಗಡಿ ಇದಾಗ ಏರ್ಪಾಡು ಮಾಡಿದ್ದೆಲ್ಲ ಹೈಸ್ಕೂಲಾಗ. ನೀ ಇದ್ದಲ್ಲ ಅವಾಗ? ಇಲ್ಲ, ನಾನು ಬಂದಿಲ್ಲ. ನೀನು ಬಂದಿಲ್ಲ? ಅವಾಗ ನಾನು ಹುಬ್ಳಿಗೆ ಇದ್ದು ಬಿಡ. ಅದೇ ನೋಡಪ್ಪ, ಇಲ್ಲಿ ಕುಚುಕುಗಳು ಹೆಂಗೆ ಪೋಸ್ಗಳು. ಕುಚುಕು ಕುಚುಕು ಕುಚುಕು.
ಅಂದ್ರೆ ಕಣ್ಣು ಮುಚ್ಕೊಂಡು ಇದರಿಂದ ಧ್ಯಾನ ಮಾಡ್ತಾ ಇರ್ಬೇಕು. ಧ್ಯಾನ ಮಾಡ್ತಾ ಇರ್ಬೇಕು. ನಿಮ್ಗೆ ಪರಮೇಶ್ವರ ಪಾರ್ವತಿ ನಿಮ್ಗೆ ಕಾಣಿಸ್ತಾರೆ, ಖಂಡಿತ ಕಾಣಿಸ್ತಾರೆ. ನಿಮ್ಗೆ ಒಳ್ಳೆ ಮನಸ್ಸು ಆಗ್ತದೆ. ಇದು ಉತ್ತರಾಯಣಿ ಕಡ್ಡಿ ಹಿಂಗ್ ಮಾಡಿ ನಾವು ಮಾಡ್ತಿದ್ವಿ, ನಾವು ಮಾಡ್ತಿದ್ವಿ. ಇದು ನಮ್ಮ ಶಿವ ಈಗ ಹಳೆ ನೆನಪು ಮಾಡದ. ಇದು ಉತ್ತರಾಯಣಿ ಕಡ್ಡಿ ಅಲ್ಲ, ಇದು ಮುಳ್ಳು ಚುಚ್ಚು ಬಿಡೋದಲ್ಲ ಅವಾಗ. ಅಲ್ಲ, ನಾವು ಕಣ್ಣು ಮುಚ್ಕೊಂಡು ನಿಲ್ಲೋದು. ದೀಪಾವಳಿಯಲ್ಲಿ ಇದು ಬೇಕೇ ಬೇಕು, ಪೂಜೆ ಬ್ರಹ್ಮದಂಡೆ ಇದೆಲ್ಲ ಬೇಕೇ ಬೇಕು. ಹುಡ್ಕಾಡ್ ತಗೊಂಬರ್ತೀವಿ ನಾವು. ಬಳ್ಳಿ ಇದು ಅಂತಂದು ಇರ್ತದೆ ಅದು ಕರೆಕ್ಟ್. ಈ ಬೇಗ ಕತ್ಲಾಗ್ಬಿಡುತ್ತೆ ಈಗ. ಹೌದು, ಬೇಗ ಕತ್ಲಾಗ್ಬಿಡುತ್ತೆ. 6 ಗಂಟೆಗೆ ಅಲ್ಲೇ ಇದಾಗ್ತದೆ. ಮಹೇಶ್ವರನ ದೇವಸ್ಥಾನ ಉಜ್ಜಿನಿ ರಸ್ತೆಯಲ್ಲಿರುವ IBಯ ಮುಂದೆ ಇರ್ತಕ್ಕಂಥ ಮರಿಕೊಟ್ರೇಶ್ವರ ದೇವಸ್ಥಾನ. ದೀಪ ನೋಡಪ್ಪ ಗಿರಿ, ನೋಡಪ್ಪ ಲಕ್ಷ ದೀಪೋತ್ಸವ ಅಂದ್ರೆ ಇಲ್ಲಿಂದ ಸ್ಟಾರ್ಟ್. ದಾರಿಯಲ್ಲಿ ಸಿಗೋ ಎಲ್ಲ ಸ್ನೇಹಿತರನ್ನು ಮಾತಾಡಿಸ್ಕೊಂಡು ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೇಗಿದ್ದೀರಾ ಎಲ್ಲ. ಸೊ ಹೋಗೋದ್ರೊಳಗೆ ದೇವಸ್ಥಾನಕ್ಕೆ ಹೋಗೋದ್ರೊಳಗೆ ತುಂಬ ಖುಷಿಯಾಯಿತು, ಆಮೇಲೆ ತುಂಬ ಟೈಮು ಆಯಿತು. ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಪ್ರೀತಿಯಿಂದ ನಮಗೆ ಎಲ್ಲ ತುಂಬ ಒಲವು ತೋರಿಸ್ತಾ ಇದ್ದಾರೆ. ಸೊ ಸಿಕ್ಕವರೆಲ್ಲ ನಮ್ಮ ಹಳೆ ವಿಷಯಗಳು ಗುರ್ತು ಹಿಡಿದು ಮಾತಾಡಿಸ್ತಾ ಇದ್ದಾರೆ. ಗುಂಪು ಯಾವ ಬಂತು ಬೆಂಗಳೂರಿಂದ? ಇವತ್ತಪ್ಪ ಮಧ್ಯಾಹ್ನ. ಇಲ್ಲಿಂದ ದೇವಸ್ಥಾನದ ಬೀದಿ. ಸೊ ಇಲ್ಲಿಂದ ಇವಾಗ ತುಂಬ ಖುಷಿಯಾಗುತ್ತೆ. ಸೊ ತುಂಬ ಕಲರ್ಫುಲ್ ಆಗಿತ್ತು ದೇವಸ್ಥಾನ. ಯೂಶಲಿ ಬಿಡಿದಿಂದಲ್ಲಿ ಹೋದರೆ ಈ ಥರ ಇದು ಸಿಗಲ್ಲ. ಸೊ ಈ ಕಾರ್ತಿಕೋತ್ಸವ ರಾತ್ರಿ ಆಗೋದ್ರಿಂದ ಎಲ್ಲ ಲೈಟು ಎಲ್ಲ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ. ಅಲ್ಲಿ ನಡೆದುಕೊಂಡು ಹೋಗೋದು, ದಾರಿಯಲ್ಲಿ ಸಿಕ್ಕವ್ರನ್ನೆಲ್ಲ ಫ್ರೆಂಡ್ಸ್ನ ಮಾತಾಡಿಸ್ಕೊಂಡು ಸೊ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಗೌಡ್ರು ಇಲ್ಲೇ ಕರಗಲ್ ಇಲ್ಲೇ ಐತೆ ಕರಗಲ್. ಫುಲ್ ಪ್ಯಾಕ್ ಆಗ್ಬಿಡ್ತದೆ. ಬಂದು ತಿರ್ಗ್ತೈತ. ಹೌದೌದು, ಬಂದು ಮತ್ತೆ ತಿರ್ಕೊಂಡು ಅದೇ ಇವನು ನಮ್ಮ ಕ್ಲಾಸ್ಮೇಟ್ ಮಹಾರುದ್ರ ಅಂತ. ಸೊ ಅವನು ಅಲ್ಲಿ ಕಾರ್ತಿಕದಲ್ಲಿ ಏನೋ ಮಾರುವಾಗ ಸಿಕ್ಕ. ಸೊ ಅವನು ಪ್ರೀತಿಯಿಂದ ಮಾತಾಡಿಸಿ ಸೊ ಅಲ್ಲಿಂದ ಮುಂದೆ ಹೋಗಿ ಎರಡು ಎಣ್ಣಲ್ಲೇ ಎರಡು ಗುರುಸ್ವಾಮಿ ಗುರುಸ್ವಾಮಿ ಬಹಳ ಜನ ಕಿವಿ ಮುಟ್ಟು ನಾನು ಮಾಡ್ತಾ
ಭಾಗ ಅದು ಇದು ದರ್ಶನ ನಡೀತಾ ಇತ್ತು. ಇದು ಓಪನ್ ಬಿಟ್ಟರೆ ದರ್ಶನ ನಾವು ಮಾಡಕ್ ಸಾಧ್ಯನೇ ಇಲ್ಲ. ಅದೇ ಮಾಡೋದು ಇಲ್ಲೇ ಸ್ಟಾಪ್ ಅಪ್ಪ. ಇಲ್ಲಿ ಅಲ್ಲಿ ಹೋಗಿ ಕೊಬ್ಬರಿ ಕೊಡೋದು ನೋಡಿ ಇಲ್ಲಿಂದ ನೋಡು ಅಷ್ಟ ಇಲ್ಲಿ ಬಿಟ್ಟು ಹೋಗ್ಬೇಕಷ್ಟ. ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತದೆ. ಒಳ್ಳೆಯದಾಗ್ತದೆ. ಮನೆಯಲ್ಲಿ ಕೆಲಸ ಧನ್ಯವಾದಗಳು. ನಾವು ಕುತ್ಕೊಂಡು ರಾಜ ಮದುವೆ ಸೀಟೆ ಹರಿಗೋಗಲಿಲ್ಲ. ಜನರ ಆಶೀರ್ವಾದ ಸೀಟೆ ಹರಿಗೋಗಲಿಲ್ಲ. ಜನರ ಇಲ್ಲಿಂದ ಆಶೀರ್ವಾದ ಖುಷಿ ಸದಾ ಹರಿಮುಖಿ ಅವ್ರನ್ನ ಸನ್ಮಾನ ಮಾಡಕ್ಕೆ ಹೋಗಕ್ಕಾಗಲ್ಲಮ್ಮ. ಬೆಂಕಿ ನೋಡಿ ಬೆಂಕಿ ಕುತ್ಕೊಂಡ ಸ್ಪೆಷಲ್ ಭಗವಾನ್ ಇದ್ದಂಗ ನಿಮ್ಮ ಹೆಸರು ಏನ್ರಿ? ನಿಮ್ಮ ಹೆಸರು ಸಂದೀಪ್. ಸಂದೀಪ್ ಗಿರಿ ತಪ್ಸ್ಕೆ ಬೇಡ. ನಿತಿನ್. ನಿತಿನ್ ಅನೌನ್ಸ್ ಮಾಡಕ್ಕೆ ಮಿಥುನ್ ಚಕ್ರವರ್ತಿ. ವೆರಿ ಗುಡ್. ಚಲೋ ಕೆಲಸ ಮಾಡತ್ರಿ ಮಿಥುನ್. ವೆರಿ ಗುಡ್. ಹಾಗೆ ಮಾಡಿ. ಬಾಯ್ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಪ್ರೇಮಕ್ಕ. ಬಿಡಬೇಡಿ ಮಾತೇ. ಗೆಳೆಯರೆ, ಅಲ್ಲಿ ಕೊಬ್ಬರಿ ಸುಡೋದು ನೋಡಿ ನನಗೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ನಮ್ಮ ಕೆಮಿಸ್ಟ್ರಿ ಲ್ಯಾಬಲ್ಲಿ PUC ಇದ್ದಾಗ ನಮ್ಮ ವಿಶ್ವಮೂರ್ತಿ ಲೆಕ್ಚರು, ನಾವು ಕೆಮಿಸ್ಟ್ರಿ ಲ್ಯಾಬ್ದಲ್ಲಿ ಯಾವುದೋ ಒಂದು ಕಾಂಪೌಂಡನ್ನ ಹೀಟ್ ಮಾಡಿ ಬರ್ನರಲ್ಲಿ ಹೀಟ್ ಮಾಡಬೇಕಿತ್ತು. ಅದನ್ನು ನಾವು ಹೈ ಫ್ಲೇಮಲ್ಲಿಟ್ಟು ಹೀಟ್ ಮಾಡ್ತಾಯಿದ್ವಿ. ಅದು ಆ್ಯಕ್ಚುಲಿ ಲೋ ಫ್ಲೇಮಲ್ಲಿ ಮಾಡಬೇಕು. ಅವಾಗ ವಿಶ್ವಮೂರ್ತಿಯವರು, ಏನು ಕೊಟ್ಟರೆ ಏನು ಕಾರ್ತಿಕ್ದ ಕೊಬ್ಬರಿ ಸುಟ್ಟಂಗೆ ಸುಡ್ತಿರಲ್ಲ, ಅದು ಕಡಿಮೆ ನಿಧಾನಕ್ಕೆ ಬೆಂಕಿ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ನಾವು ಜೋಕ್ ಥರ ನೆನೆಸ್ಕೊಂಡು ನಗ್ತಾಯಿದ್ವಿ ಇವಾಗಲೂ. ಬಟ್ ನಮ್ಮ ವಿಶ್ವಮೂರ್ತಿಯವರು ಸೊ ಕಾರ್ತಿಕಾಗಿ ನೆಕ್ಸ್ಟ್ ದಿನವೇ ದೈವಾಧೀನರಾದರು ಅಂತ ಗೊತ್ತಾಯಿತು. ತುಂಬ ವಿಷಾದವಾಯಿತು. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ನಮ್ಮ ಗೆಳೆಯರ ಬಳಗ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಗಿರೀಶಲ್ಲಿ ಈಗ ಇಷ್ಟು ಕ್ಯಾಮ್ರಾ ಹಂಗೆ ಹೊಡ್ತೀವಿ. ನಾವು ಕ್ಯಾಮ್ರಾ ಹುಡ್ತಾ ಇದ್ದೀವಿ. ಕ್ಯಾಮ್ರಾ ಹುಡ್ತಾ ಇದ್ದೀವಿ. ಹಾಂ, ಇಲ್ಲಿ ಕ್ಯಾಮ್ರಾದಾಗ ಹುಡುಕಾಕಿತ್ತು. ಹೌದಾ? ಎಲ್ಲಿ ಹೋಗೋಣ ಮಾಲ್ ಹತ್ರ? ಅಲ್ಲ ಹಿಂಗೆ ಹೋಗಿ ಹಿಂಗೆ ಬರೋಣ. ಮತ್ತೆ ಹಂಗೆ ಬರ್ತೀರ ರೌಂಡ್ ಮಾಡ್ಕೊಂಡು ಅಲ್ಲ, ಹಿಂಗೆ ಬಂದು ಹಿಂಗೆ ಹೋದ್ರಂತ. ಮತ್ತೆ ಹಿಂಗೋರು ಸಿಕ್ಕಂತ ಅಲ್ಲಲ್ಲ, ಹೋಗಿ ವಾಪಸ್ ಬಂದು ಹಿಂಗೆ ಹೋಗ್ಬಿಡು. ಇಲ್ಲಿ ಕೈ ಮುಗಿದ್ಯಾ ನಾವು ಇಷ್ಟು ಕೂಡ ಬರಕ್ಕೆ ಆಗ್ತಿಲ್ಲ ಅಂತ ಹೌದು, ಹೌದು. ಬಂದ್ವಿ ಒಂದು ಸಾಧನೆ ಇವತ್ತು ಬಂದದ್ದು. ಬಂದಿದ್ದೆ ಅಲ್ಲ ಒಟ್ಟನ. ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಗೆಳೆಯರ, ಈ ಶಿವಪ್ರಕಾಶ ಸ್ವಾಮಿಗಳು ನಮ್ಮ ಬಾಲ್ಯದ ಒಡನಾಡಿಗಳು. ಈಗ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಕ್ರಿಯಾಮೂರ್ತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರು ನಮ್ಮ ಬಾಲ್ಯದ ಒಡನಾಡಿಗಳು ಅಂತಲೇ ತುಂಬ ಹೆಮ್ಮೆ. ಸೊ ಅವರು ನಮ್ಮನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಫೋಟೋ ತೆಗೆಯುವಾಗ ಸೊ ನಾವು ನಮ್ಮ ಬಾಲ್ಯದ ಎಲ್ಲ ನೆನಪುಗಳನ್ನ ಮಾಡಿಕೊಂಡು ಇನ್ನು ಎಲ್ಲನೂ ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ಅವರ ನಮ್ಮ ಬಾಲ್ಯದ ಒಡನಾಡಿಗಳು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಅವ್ರಿಗೆ ಆಯುರಾರೋಗ್ಯ ಎಲ್ಲ ದೇವರು ಕೊಟ್ಟರೆ ದೇವರಲ್ಲಿ ಕೇಳ್ಕೊತೀವಿ. ನಮ್ಮ ಬಾಲ್ಯದ ಸ್ವಾಮೀಜಿ ಶಿವಪ್ರಕಾಶ ಸ್ವಾಮೀಜಿ ಕ್ರಿಯಾಮೂರ್ತಿಗಳು ಕೊಟ್ಟು ವೀಡಿಯೋ ಹಾಕಿದೆ ಕೊಟ್ರೆ
ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಗಿರಿ ಇದು ಇವ್ರು ಬೆನ್ನಳ್ಳಿಯವ್ರ ಮನೆ ಪೋಸ್ಟ್ಗಳು ಆಗ್ತಿದ್ರಲ್ಲ ಇದು ಇದೇ ಮನೆ ಹಾಂ ಇದು ಇದೆ ಇದು ಆಮೇಲೆ ಇದು ಎಸ್ ಪಿ ಶೆಟ್ಟರ್ ಮನೆ ಅಲ್ಲ ಇದು ಎಸ್ ಪಿ ಶೆಟ್ಟರ್ ನಾವಂತೂ ಇಲ್ಲೇ ಸರಿ ಮಾತಾಡ್ತಾರಲ್ಲ ನೋಡೇ ನೋಡಿದವ್ರೆ ಮಾತಾಡ್ಸಕ್ ಬರಲ್ಲ ಯಾರೇ ಅಲ್ಲ ಇದು ಯಾರ ಮನೆ ಪಾಪಣ್ಣ ಇದು ಎಸ್ ಪಿ ಶೆಟ್ಟಿ ಅಲ್ಲ ಕ್ಯಾಲೆಂಡರ್ ಆಗ್ತಿದ್ರು ಅಲ್ಲ ಮನೆ ತುಂಬ ಕ್ಯಾಲೆಂಡರ್ ಇದ್ದು ಬಾಯ್ ತಮ್ಮನ ಕಣಪ್ಪ ಅದು ಅಲ್ಲ ಇದು ಶಂಭೈನವ್ರ ಮನೆ ಅಲ್ಲ ಓಕೆ ಅಲ್ಲ ತಮ್ಮನ ಇಲ್ಲೊಂದು ನಮ್ಮ ಶಾಲೆ ಇತ್ತು ಅಲ್ಲೇ ಇಲ್ಲಿ ಹಾಂ ಅಲ್ಲೇ ಶಾಲೆ ಇತ್ತಲ್ಲ ಸ್ವಲ್ಪ ದಿನ ಹಾಂ ಇದು ನಿನ್ನ ಕಣ ಅಲ್ಲ ಈಗ ನಿಂದ ಜಾಗಿಗೆ ಅಲ್ಲ ಈಗ 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 ನೀವು ಈಗ ನಿಂದೆ ಹೌದೇನು ಓಕೆ ಓಕೆ ಅದು ಒಳ್ಳೆ ಜಾಗ ಇದೆಯಲ್ಲಪ್ಪ ಮಠದ ಎದುರಿಗೆ ಹ್ಞೂ ಸರಿಯಪ್ಪ ಒಳಗೆ ಹೋಗ್ಬಿಡ್ತೀವಿ ಚೆನ್ನಾಗಿ ಸೇರ್ಸನ್ ಬರೋಣ ಹ್ಞೂ ಭಜನೆ ಮಾಡ್ತಾ ಇದ್ದಾರೆ ಹೌದು ಅದು ಗೌರ್ಮೆಂಟ್ ತಗೊಂಡ್ಬಿಟ್ಟು ಎಲ್ಲ ಹೆಂಗೆ ತಗೊಂಡ್ಬಿಟ್ಟು ಭಕ್ತಾದಿಗಳೇನು ಹಾಕ್ಬಿಟ್ಟಾರೆ ಇದು ಬುದ್ಧ ಸರ್ಕಲ್ ಅಲ್ಲ ಇದು ಗಿರಿ ಬುದ್ಧ ಸರ್ಕಲ್ ಅಪ್ಪ ಇದು ಚೆನ್ನಾಗಿ ಮಾಡ್ಯಾರ ನಾವು ಹೈಸ್ಕೂಲ್ ನಡೆದುಕೊಂಡು ಹೋಗ್ತಾ ಇದ್ದ ದಾರಿ ಇದು ಹೈಸ್ಕೂಲಿಗೆ ಹಾಂ ಇದು ಬುದ್ಧ ಸರ್ಕಲ್ ನಾವು ಹೈಸ್ಕೂಲಿಗೆ ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ ಆ ಗರ್ಸ್ ಹೈಸ್ಕೂಲಿನಿಂದ ಹುಡುಗಿಯರು ಹಂಗೆ ಬರೋದು ಇಲ್ಲಿತ್ತು ಅವ್ರು ಗರ್ಸ್ ಹೈಸ್ಕೂಲ್ ಇದು ಬ್ರೌನ್ ಬ್ರೌನ್ ಎಲ್ಲ ಇದು ಬ್ರೌನ್ ರೋಡ್ ಆ ಸೇತೂರ್ ಅವ್ರ ಮನೆಯಲ್ಲಿ ಇಲ್ಲಿ ಪ್ರಹ್ಲಾದ್ ಮಿಸ್ ಅಂತ ಒಬ್ರು ಇದ್ರು ಹಾಂ ಹೌದು ಹಾಂ ಅಲ್ಲ ಪ್ರಹ್ಲಾದ್ ಮಿಸ್ ಅಂತ ಇದ್ರು ನಿಮ್ಮ ಇದಕ್ಕೆ ಕನಿಕಾ ಪರಮೇಶ್ವರಿ ಗುಡಿ ಎಲ್ಲ ಗಿರಿ ಅಲ್ಲೇ ಇದೆ
ಹೌದು, ಇಲ್ಲೊಂದು ಬಾವಿ ಇತ್ತು, ಅಲ್ಲೊಂದು ಬಾವಿ ಇತ್ತು ಅಲ್ಲ. ಈ ಮನೆಗಿದ್ರಪ್ಪ ಇವರು ಮನೋಹರ್? ಹೌದು ಹೌದು, ಜಿ ಸಿ ಮನೋಹರ್. ಹೌದು ಹೌದು, ಮನೋಹರ್ ಮನೆ ಇಲ್ಲಿ ಇತ್ತು. ಓ ಭಯಂಕರ ಜೋರ್ ಮಾಡಿಬಿಡು ಕನಿಕಪುರ ಮುಂಚೆ ಅಲ್ಲ, ಇವ್ರದಿತ್ತ ಸೇತುರ ಅವ್ರ ಮನೆ. ಓ ಅದು ಏಕ್ ತಾಂಬಿಟ್ಟದ ಇಲ್ಲಿ ಬಾವಿ ಇತ್ತು ಗಿರಿ, ಇಲ್ಲಿ ಬಾವಿ ಇತ್ತು. ಹಿಂಗೆ ಬಂದು ಹಿಂಗೆ ತಿರುಗ್ತಿದ್ದು, ಸಣ್ಣ ರೋಡ್ ಇದು. ಕನ್ನಡದ ಮನೆ ಅದು, ಕನ್ನಡದ ಮನೆ ನಮ್ಮ ಕನ್ನಡ. ಅಲ್ಲೇ ಸಿದ್ದರಾಮಯ್ಯ ಇಲ್ಲಿದ್ದರು ಗಿರಿ ಮೊದಲು. ಚಿಲ್ಲಿ ಮನೆ ಅಲ್ಲಿ ನಾವು ಟೈಪಿಂಗ್ ಬರ್ತಿದ್ವಲ್ಲಪ್ಪ, ಇಲ್ಲಿತ್ತು ಫಸ್ಟ್, ಆಮೇಲೆ ಅಲ್ಲೇ ಆಗ್ತದೆ. ನಾವು ದೀಪೋತ್ಸವನ್ನೆಲ್ಲ ನೋಡಿ ಮನೆಗೆ ಹೋಗಿ ಊಟ ಮಾಡಿ ಬರೋದ್ರೊಳಗೆ ದೇವಸ್ಥಾನದಿಂದ, ಗರ್ಭಗುಡಿಯಿಂದ ದೇವಸ್ಥಾನ ಇದು ಸ್ವಾಮಿ ಆಗಲೇ ಹೊರಟೋಗ್ಬಿಟ್ಟಿದ್ದು. ಸೊ ನಾವು ಗರ್ಭಗುಡಿಯಿಂದ ಬರೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಆ ರಶ್ಶಲ್ಲಿ ಮುಂದೆ ಹೋಗಿ ನಮ್ಮ ಸ್ನೇಹಿತನ ಸಹಾಯ ಸಿಕ್ತು, ನಮ್ಮ ಕೆ ಕೊಟ್ರೇಶ್ ಸಹಾಯ ಸಿಕ್ತು. ಸೊ ಅವನು ಎಲ್ಲ ಕಡೆ ಕರ್ಕೊಂಡೋಗಿ ನಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟ. ಥ್ಯಾಂಕ್ಸ್ ಕೆ ಕೊಟ್ರೇಶ್. ಆ್ಯಂಡ್ ನಮ್ಮ ಸಮಾಳದ ಮೇನ್ ಲೀಡ್ ಬಿ ರೇವಣ್ ಸಿದ್ದಪ್ಪ. ಸೊ ಅವನು ನಮಗೆ ಸಂಬಳ ಕೊಟ್ಟು ಕೊನೆಗೆ ಸೊ ಮೆರವಣಿಗೆಯಲ್ಲಿ ನುಡ್ಸೋಕ್ಕೆ ನಮಗೆ ಅವಕಾಶ ಸಿಕ್ತು, ತೊಟ್ಲು ಮಾಡೋದಾದ್ರೆ. ಥ್ಯಾಂಕ್ಸ್.
ಇಲ್ಲಿ ನಮಗೇನಾಯ್ತಂದರೆ ಸಂಬಳ ನುಡ್ಸೋಕ್ಕೆ ನಮ್ಮ ಚೈಲ್ಡ್ಹುಡ್ ಕನಸು ಫಿಲ್ ಆಯಿತು. ನಾವು ತೊಟ್ಲು ಮಟ್ಟದಲ್ಲಿ ಮೆರವಣಿಗೆಯಲ್ಲಿ ಸಂಬಳ ನುಡಿಸ್ಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ. ಸೊ ಅವತ್ತು ಈಡೇರ್ತು.
ಇದು ಮರುದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಸೊ ಹಾಗೆ ಬರ್ತಾ ಇನ್ನು ಹೂವಿನ ಅಲಂಕಾರ ಹಾಗೆ ಇತ್ತು. ಸೊ ನಾವು ಹೋದ ಪೂಜೆ ನಡೀತಾ ಇತ್ತು. ಸೊ ದೇವರಿಗೆ ಕ್ರಿಯೆ ಕೊಡೋದು ನಡೀತಾ ಇತ್ತು 11 ಗಂಟೆಯ ಸಮಯದಲ್ಲಿ. ನಾವು ದರ್ಶನ ಪಡೆಯೋಕ್ಕಾಗಿಲ್ಲ. ಸೊ ಹಾಗೆ ನಮ್ಮ ಕೊಪ್ಪನಕೇರಿ ಮಲ್ಲಿ ದೇವಸ್ಥಾನದ ಹತ್ರ ಇರೋ ನಮ್ಮ ಬಾಲ್ಯದ ಗೆಳೆಯನ್ನು ಮಾತಾಡಿಸ್ಕೊಂಡು, ಸೊ ಅವ್ರ ಮಕ್ಕಳೆಲ್ಲ ಇಷ್ಟು ಚಿಕ್ಕವರಿದ್ರು, ಈಗ ನೋಡಿದ್ರೆ ಇಷ್ಟು ದೊಡ್ಡವರಾಗಿ ಇಂಜಿನಿಯರಿಂಗ್ ಎಲ್ಲ ಮಾಡಿ ಈಗ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ಶುಭ ಕೋರ್ತಾ ದೇವಸ್ಥಾನದಿಂದ ಹಾಗೆ ಹೊರಟ್ವಿ. ಸೊ ನಮ್ಮ ಮಲ್ಲಿ ಮಾತಾಡೋದು ಅವೆಲ್ಲ ಯಾವಾಗಲೂ ತಮಾಷೆಯಾಗಿ ಮಾಡ್ತಾರೆ. ದೇವಸ್ಥಾನದ ಮುಂದೆ ಅವನ ಅಂಗಡಿ ಇದೆ. ಸೊ ಹಾಗೆ ಇನ್ನೊಬ್ಬ ಕ್ಲಾಸ್ಮೇಟು ನಮ್ಮ CHM ಗುರುಸ್ವಾಮಿ, ಇವನು ನಮ್ಮ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ಒಡನಾಡಿ. ಇವನು ಈಗ ದೇವಸ್ಥಾನದ ಮುಂದೆ ಹೋಲ್ಸೇಲ್ ಬಾಳೆಹಣ್ಣು, ಕೋಕೋನಟ್, ಮರ್ಜಿನ್. ಸೊ ಅವನ ಗುರುಸ್ವಾಮಿನೆಲ್ಲ ಮಾತಾಡಿಸಿ ಅವನ್ನ ರೇಗಿಸ್ತಾ, ಸೊ ಅವನ ಮದುವೆ ಒಂದಾಗಿಲ್ಲ, ಸೊ ಅದು ಹಾಗೆ ರೇಗಿಸ್ತಾ ಅವನ್ನ ತಮಾಷೆ ಮಾಡಿಕೊಂಡು ಹಳೆ ನೆನಪುಗಳನ್ನೆಲ್ಲ ಮಾಡಿಕೊಂಡ್ವಿ. ಸೊ ಅವನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಈಗ. ಸೊ ನೋಡಿದ್ರೆ ಇನ್ನು ಯೌವನ ವಯಸ್ಸಿನ ಹುಡುಗನ ಥರ ಇದ್ದಾನೆ ನೀನು, ಹಾಗೆ ರೇಗಿಸ್ತಾ ಇದ್ವಿ. ನೀನು ಈಗ ಮದುವೆ ಆಗ್ಬೋದು ನೀನು ಅಂತ ತಮಾಷೆಯಾಗಿ ತಗೊತಾ ಇದ್ದ. ಸೊ ಹಾಗೆ ಮಾತಾಡಿಸಿ ಭಾರವಾದ ಮನಸ್ಸಿನಿಂದ ಕಾರ್ತಿಕೋತ್ಸವ ಮುಗಿಸ್ಕೊಂಡು ನಮ್ಮ ಬೆಂಗಳೂರು ಕಡೆ ಪ್ರಯಾಣ. ಸೊ ಬೆಂಗಳೂರು ರೀಚ್ ಆದಮೇಲೆ ಅದೇ ಲೈಫ್ ಸ್ಟೈಲ್. ಸೊ ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು DJ ಸ್ಟುಡಿಯೋ ಆ್ಯಂಡ್ ಮ್ಯೂಸಿಕ್ ಕ್ಲಾಸಸ್ ಅಂತ. ಹಾಗೆ ಕೊಟ್ಟೂರು ಬಾಯ್ಸ್ ಅಂತಲೂ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.